ರಾಜ್ಯ ಬಿಜೆಪಿಯಲ್ಲಿ ಅಂತರ್ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಬಣ ರಾಜಕೀಯ ತಾರಕಕ್ಕೇರುವ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಯತ್ನಾಳ್ ವಿಜಯೇಂದ್ರ ಬಣದ ಟಾಕ್ ವಾರ್ ತಾರಕಕ್ಕೇರಿರುವಂಥದ್ದು. ಹೈಕಮಾಂಡ್ಗೆ ಜೋಶಿ ನಿಯೋಗ, ವಿಜಯೇಂದ್ರ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ನಿವಾಸಕ್ಕೆ ವಿಜಯೇಂದ್ರ ಬಣ ತಂಡ ಭೇಟಿಯನ್ನ ಕೊಟ್ಟಿದೆ. ಶಾಸಕ ಯತ್ನಾಳ್ ವಿರುದ್ಧ ಕ್ರಮದ ಬಗ್ಗೆ ಸಮಾಲೋಚನೆ ಆಗ್ತಾ ಇದೆ. ಹೈಕಮಾಂಡ್ ಮೇಲೆ ಒತ್ತಡ ಹೆಚ್ಚಿಸುವ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ನಡುವಿನ ಮಾತಿನ ಸಮರ ತಾರಕಕ್ಕೇರ್ತಾ ಇದೆ. ಈಗಾಗಲೇ ಎರಡೂ ಬಣದ ನಾಯಕರುಗಳು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರ ನಡುವೆನೇ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ರು, ಹೈಕಮಾಂಡ್ ಜೊತೆಗೆ ಮಾತುಕತೆ ಆಡಿ ಬಂದಿದ್ರು. ನಾಳೆ ಯತ್ನಾಳ್ ಹೋಗ್ತಾ ಇದ್ದಾರೆ. ಈ ಬೆನ್ನಲ್ಲೇ ಯತ್ನಾಳ್ ಅವರ ಈ ವರ್ತನೆಯ ಬಗ್ಗೆ, ಅವರು ನಡೆದುಕೊಳ್ತಾ ಇರುವ ರೀತಿಯ ಬಗ್ಗೆ, ಅವರಿಗೆ ಲಗಾಮ್ ಹಾಕುವ ಬಗ್ಗೆ BS ಯಡಿಯೂರಪ್ಪ ಅವರ ನಿವಾಸದಲ್ಲಿ ಒಂದು ಮಹತ್ವದ ಸಭೆ ಆಗ್ತಾ ಇದೆ. ಈ ಮಹತ್ವದ ಸಭೆಯಲ್ಲಿ ವಿಜಯೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿಯ ನಿರ್ಧಾರಕ್ಕೆ ಬರ್ತಾರೆ, ಇಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ, ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ರಾಜ್ಯ ಬಿಜೆಪಿಯಲ್ಲಿ ಅಂತರ್ಯುದ್ಧ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. BY ವಿಜಯೇಂದ್ರ ದೆಹಲಿಗೆ ಹೋಗಿ ಬಂದ ಬಳಿಕ ಇವತ್ತು BS ಯಡಿಯೂರಪ್ಪ ಅವರ ನಿವಾಸದಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾ ಇದ್ದಾರೆ, ಜೊತೆಗೆ ಏನೆಲ್ಲ ಚರ್ಚೆಗಳಾಗುತ್ತೆ ಅಂತ ಹೇಳಿ ಮಸೂದ್. ಪ್ರೇಮ್, ಈಗ ರಾಜ್ಯ ಬಿಜೆಪಿಯಲ್ಲಿ ಒಂದು ಕಡೆ ಭಿನ್ನಮತ, ಇನ್ನೊಂದು ಕಡೆ ಚಟುವಟಿಕೆಗಳು ಕೂಡ ಗರಿಗೆದಿರುವಂಥದ್ದು. ಇತ್ತೀಚೆಗಷ್ಟೇ ಜೋಶಿ ಅವರ ನೇತೃತ್ವದ ನಿಯೋಗದಿಂದಲೂ ಕೂಡ ದೂರು ಕೊಡಲಾಯಿತು, ಈ ರಾಜ್ಯ ಬಿಜೆಪಿ ಪರಿಸ್ಥಿತಿ ಸರಿ ಮಾಡಿ ಅಂತ. ನಿನ್ನೆ ವಿಜಯೇಂದ್ರ ಅವರು ಕೂಡ ದೂರು ಕೊಟ್ಟು ಬಂದಿದ್ದಾರೆ. ಆ ಬೆನ್ನಲ್ಲೇ ಈಗಾಗಲೇ ವಿಜಯೇಂದ್ರ ಬೆಂಬಲಿಗ ತಂಡ, ಅಂದರೆ ರೇಣುಕಾಚಾರ್ಯ, SC ರವೀಂದ್ರನಾಥ್, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ತಂಡ ಏನಿತ್ತು, ಅವರಿಗಾಗಲೇ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಲೇಬೇಕು ಅನ್ನುವಂತಹ ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಆ ತಂಡ ಈಗ ಯಡಿಯೂರಪ್ಪನವರ ನಿವಾಸಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ಬೆಳ್ಳಂಬೆಳಗ್ಗೆ ಭೇಟಿ ಕೊಟ್ಟು ದೆಹಲಿನಲ್ಲಿ ಏನು ನಡೀತು ವಿಚಾರ, ಅದು ಜೊತೆಗೆ ಕಾರ್ಯಕರ್ತರು ಕೂಡ ಯತ್ನಾಳ್ ಅವರ ಉಚ್ಚಾಟನೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಈ ವಿಚಾರವನ್ನು ಯಡಿಯೂರಪ್ಪನವರ ಗಮನಕ್ಕೂ ಕೂಡ ತಂದಿರುವಂಥದ್ದು. ಹೈಕಮಾಂಡ್ ಮೇಲೆ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತಹ ಒತ್ತಡವನ್ನು ಇನ್ನಷ್ಟು ಜಾಸ್ತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಯಡಿಯೂರಪ್ಪನವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲೇ ಬ್ರೇಕ್ಫಾಸ್ಟ್ ಕೂಡ ಆ ಲೀಡರ್ಗಳು ಮಾಡ್ತಾ ಇರುವಂಥದ್ದು. ವಿಜೇಂದ್ರ ಅವರು ಕೂಡ ಇಲ್ಲೇ ಇದ್ದಾರೆ. ದೆಹಲಿಯಿಂದ ವಾಪಸ್ಸಾದ ನಂತರ ಬೆಳ್ಳಂಬೆಳಗ್ಗೆ ಅವರು ಕೂಡ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ನಿನ್ನೆ ದೆಹಲಿನಲ್ಲಿ ಯಾರೆಲ್ಲ ಭೇಟಿ ಮಾಡಿದ್ದಾರೆ, ಏನೆಲ್ಲ ಚರ್ಚೆ ಆಯಿತು, ಏನೆಲ್ಲ ಒತ್ತಾಯ ಮಾಡಿದ್ದಾರೆ, ಎಲ್ಲವನ್ನು ಕೂಡ ವಿಜೇಂದ್ರ ಅವರು ಕೂಡ ಯಡಿಯೂರಪ್ಪನವ್ರಿಗೆ ರಿಪೋರ್ಟ್ ಕೊಡ್ತಾ ಇರುವಂಥದ್ದು. ಈ ಬೆನ್ನಲ್ಲೇ ರೇಣುಕಾಚಾರ್ಯ ತಂಡ ಅವರು ಕೂಡ ಯಡಿಯೂರಪ್ಪನವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ದಾವಣಗೆರೆ ಸಮಾವೇಶ ಪ್ಲಾನ್ ಏನು ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆ, ಹೈಕಮಾಂಡ್ ಬಳಿಗೆ ನಿಯೋಗ ಹೋಗಿ ಪರ್ಮಿಷನ್ ತೆಗೆದುಕೊಳ್ಳುವಂಥದ್ದು, ಮುಖ್ಯವಾಗಿ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಆಗುವಂತಹ ವಿಚಾರ ಎಲ್ಲವೂ ಕೂಡ ಸಮಾಲೋಚನೆ ನಡೀತಾ ಇರುವಂಥದ್ದು. ಈಗಷ್ಟೇ ಸಭೆ ನಡೀತಾ ಇರುವಂಥದ್ದು. ಸಭೆ ಮುಗಿಸ್ಕೊಂಡು ಬಂದು ಹೊರಗಡೆ ಲೀಡರ್ಗಳು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಜೊತೆಗೆ ದೆಹಲಿಗೂ ಕೂಡ ಒಂದು ನಿಯೋಗ ಹೋಗ್ತಾರ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಆ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಯತ್ನಾಳ್ ಅವರಿಗೆ ಲಗಾಮ್ ಹಾಕುವಂತಹ ನಿಟ್ಟಿನಲ್ಲಿ ಸಭೆ ನಡೀತಾ ಇದೆ. ಯತ್ನಾಳ್ ಅವರನ್ನು ನಿಯಂತ್ರಿಸುವಂತಹದ್ದು ರಾಜ್ಯ ನಾಯಕರ ಕೈಯಲ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಈಗಾಗಲೇ ವರಿಷ್ಠರು ಯಾವ ರೀತಿ ನಿರ್ಧಾರ ತಗೊಳ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಅವರು ನಮ್ಮ ರಾಜ್ಯಾಧ್ಯಕ್ಷ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದರು. ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಅದಾದ ನಂತರ ನವೆಂಬರ್ 22ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಆಗಬೇಕು, DC ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತ ಕರೆ ಕೊಟ್ಟಿದ್ದರು. ನಾನು ಕೂಡ ಕೊಡಗಿನಲ್ಲಿ ಭಾಗಿಯಾಗಿದ್ದೆ. ಎಲ್ಲ ಕಡೆಯೂ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ. ಈ ಭಾಗದಲ್ಲಿ ವಿಜಾಪುರದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ರು ಅಹೋರಾತ್ರಿ ಧರಣಿಯನ್ನು ಮಾಡಿ ಸ್ಥಳಕ್ಕೆ JPC ಚೇರ್ಮನ್ನು ಜಗದಾಂಬಿಕಾ ಪಾಲ್ ಅವ್ರನ್ನ ಕರೆಸಿ, ಕೇಂದ್ರ ಸಚಿವೆಯಾಗಿರುವಂಥ ಶೋಭಾ ಕರಂದ್ಲಾಜೆ ಅವ್ರನ್ನೂ ಕೂಡ ಕರೆಸಿ, ಪ್ರಹ್ಲಾದ್ ಜೋಶಿಯವರು ಪ್ರತಿಯೊಬ್ಬರನ್ನು ಕೂಡ ಕರೆಸಿ ಒಂದು ಯಶಸ್ವಿ ಹೋರಾಟವನ್ನು ಮಾಡಿದರು. ಈ ಭಾಗದಲ್ಲಿ ಸಾಕಷ್ಟು ಕಡೆಯಿಂದ ಜನರಿಂದಲೇ ಮನವಿ ಬಂದ ಕಾರಣಕ್ಕೋಸ್ಕರವಾಗಿ ಯತ್ನಾಳ್ರು, ಸಾಹುಕಾರರು ಈ ಭಾಗದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಇದು ಒಟ್ಟಾರೆ ಇದು BJP ಹೋರಾಟ, ಇದು ಯಾವುದೇ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ. ವಿಜೇಂದ್ರ ಅವರು ಇರ್ಬೋದು, ಅಥವಾ ಯತ್ನಾಳ್ರು ಇರ್ಬೋದು, ಸಾಹುಕಾರರು ಇರ್ಬೋದು, ಅಥವಾ BJP ಯಾವುದೇ ಕಾರ್ಯಕರ್ತ ಇರ್ಬೋದು, ನಮ್ಮೆಲ್ಲರ ಗುರಿ, ಉದ್ದೇಶ, ಸಂಕಲ್ಪ ಅನ್ನೋದು ವಫ್ನ ಭೂ ಕಬಳಿಕೆ ನೀತಿ ಏನಿದೆಯಲ್ಲ ಅದಕ್ಕೆ ತಡೆ ಹಾಕಿ ನಮ್ಮ ರೈತರ ಭೂಮಿಯನ್ನು ಉಳಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಗುರಿ ಉದ್ದೇಶವಾಗಿದೆ. ಹಾಗಾಗಿ ಇದರಲ್ಲಿ ಏನು ಅಪಸ್ವರಕ್ಕಾಗಲಿ ಅಥವಾ ಇಲ್ಲಿ ಅಭಿಪ್ರಾಯ ಭೇದಕ್ಕಾಗಲಿ ಅವಕಾಶನೇ ಇಲ್ಲ. ಇಲ್ಲಿ ರೇಣುಕಾಚಾರ್ಯ ಟೀಮ್ ನಿಮ್ಮ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದೆ, ಹೊರಗೆ ಹಾಕಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಹೇಳಿ ನಾನು ನೆನ್ನೆನೂ ಕೂಡ ಹೇಳಿದ್ದೆ. ಈ ಅಪ್ರಸ್ತುತ ವ್ಯಕ್ತಿಗಳು
ಜನರಿಂದ ತಿರಸ್ಕೃತವಾಗಿ ಮೂಲೆ ಗುಂಪಾಗಿರುವಂಥ ವ್ಯಕ್ತಿಗಳ ಮಾತಿಗೆ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಇಡೀ BJP ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೂ ನಡೀತಾ ಇದೆ, ಬೇರೆ ಬೇರೆ ಭಾಗದಲ್ಲಿ ನಮ್ಮ ಜಿಲ್ಲಾ ಪಕ್ಷದ ಸಂಘಟನೆ ಮುಖಾಂತರವಾಗಿ ನಡೀತಾ ಇದೆ. ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳರು ಸಾಹುಕಾರರು ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಒಟ್ಟಾರೆ ಹೋರಾಟ ನಡೀತಾ ಇರೋದು ವಫ್ ವಿರುದ್ಧವಾಗಿ ಹೋರಾಟ ನಡೀತಾ ಇರೋದು. ಈ ಸರ್ಕಾರದ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ಧೋರಣೆ ವಿರುದ್ಧ ಹೋರಾಟ ನಡೀತಿದೆ. ಹಾಗಾಗಿ ಇಲ್ಲಿ ವೈಯಕ್ತಿಕ ಮೇಲಾಟಗಳಾಗಲಿ ಅಥವಾ ಈ ರೀತಿ ಅಪಸ್ವರದ ಮಾತುಗಳಿಗಾಗಲಿ ಎಲ್ಲಿ ಜಾಗ ಇದೆ, ಯಾಕಾಗಿ ಈ ಥರ ಮಾತುಗಳು ಬರ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಡಿಲ್ಲಿಗೆ JPC ಚೇರ್ಮನ್ ಅವರ ಅಪಾಯಿಂಟ್ಮೆಂಟನ್ನು ಕೂಡ ಕೇಳಿದ್ದಾರೆ. ಇಲ್ಲಿ JPC ಚೇರ್ಮನ್ನು ವಿಜಾಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಮಿಟಿ ಎದುರುಗಡೆ ವಿಟ್ನೆಸ್. ಇದು ಪ್ರತಾಪ್ ಸಿಂಹ ಅವರ ಮಾತು, ಮಾಜಿ ಸಂಸದರು. ಅವರು ಹೇಳ್ತಾ ಇರುವಂತಹದ್ದು ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಮೇಲಾಟಗಳು ಯಾವುದೂ ಇಲ್ಲ, ನಾವು ವಕ್ಫ್ ವಿರುದ್ಧ ಒಂದು ತಂಡವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ, BJPಯ ಭಾಗದ ಹೋರಾಟ ಇದು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಮತ್ತೊಂದು ಕಡೆ ದೆಹಲಿಗೆ ಹೋಗುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿರುವಂಥದ್ದು. ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಇದೆ. ನಿನ್ನೆ ಅಷ್ಟೇ ವಿಜಯೇಂದ್ರ ದೆಹಲಿಗೆ ಹೋಗಿ ವರಿಷ್ಠರನ್ನು ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ನಾಳೆ ಯತ್ನಾಳ್ ಕೂಡ ಹೋಗ್ತಾ ಇದ್ದಾರೆ.